ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಆ್ಯಂಡ್ ಆರೋಗ್ಯವಾಗಿ ಕೂಡ ಇದ್ದೀನಿ. ಸೊ ನಮ್ಮ ಗುಂಡಂದು ಡಿಸ್ಟರ್ಬೆನ್ಸ್ ಇದೆ, ತುಂಬ ಏನಾದರೂ ಸೌಂಡ್ ಆಯಿತು ಅಂದರೆ ಪ್ಲೀಸ್ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯಿತಾ? ಸೊ ಯಾವಾಗಲೂ ನಾನು ಇದನ್ನು ಹೇಳ್ತೀನಿ, ಯಾಕಂದರೆ ಮನೆ ಹತ್ರ ಅಷ್ಟು ಸೌಂಡ್ ಇರುತ್ತೆ. ಹಾಗೆ ಹೊರಗಡೆ ಕೂಡ ಎಲ್ಲ ನೀರು ಹಾಕ್ತಾ ಇದ್ದಾರೆ, ಅಂದರೆ ತುಂಬ ಡಸ್ಟ್ ಇರುತ್ತಲ್ವ. ಸೊ ಹಾಗಾಗಿ ಎವ್ರಿ ಡೇನೂ ಕ್ಲೀನ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಇನ್ಫೆಕ್ಷನ್ಸ್ ಆಗ್ತಿರುತ್ತೆ, ಕಾಲೆಲ್ಲನೂ ಫುಲ್ ಕ್ರ್ಯಾಕ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸಿಮೆಂಟ್ ಅಲ್ವಾ, ಸೊ ನಾರ್ಮಲ್ ಧೂಳಾದರೆ ಏನೂ ಅನ್ಸೋದಿಲ್ಲ, ಸಿಮೆಂಟ್ ಧೂಳಾಗಿರೋದ್ರಿಂದ ದಿನಾನೂ ಕ್ಲೀನ್ ಮಾಡಲೇಬೇಕು, ಡೈಲಿ ನೀರು ಹಾಕಲೇಬೇಕು, ಇಲ್ಲಾಂದರೆ ನನಗೆ ಕಾಲು ಫುಲ್ಲು ಹೊಡೆದ್ಬಿಡತ್ತೆ. ಸೊ ಅದಕ್ಕಾಗಿ ಫುಲ್ ಸುತ್ತ ಎವ್ರಿ ಡೇನೂ ಕ್ಲೀನ್ ಮಾಡಲೇಬೇಕು. ಅದಕ್ಕೆ ಹರಿ ನೀರು ಹಾಕ್ತಾ ಇದ್ದೇನೆ. ಅದರದ್ದು ಸ್ವಲ್ಪ ಸೌಂಡ್ ಇದೆ, ಬಟ್ ನಿಮಗೆ ಕೇಳಿಸ್ತಿದೆಯೋ ಗೊತ್ತಿಲ್ಲ, ಕೇಳಿಸ್ಬೋದೇನೋ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ನನಗೆ ಎಸ್ ಮಂತ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಯಾವ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೀನಿ. ಹಾಸ್ಪಿಟಲ್ ಆಲ್ಮೋಸ್ಟ್ ನೀವು ಗೆಸ್ ಮಾಡಿರ್ತೀರಾ ಐ ಥಿಂಕ್. ಆ್ಯಂಡ್ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ನನಗೆ ಅಂತ ಹೇಳಿಬಿಟ್ಟು ಇವತ್ತು ನಿಮಗೆ ಅಪ್ಡೇಟ್ ಕೊಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವೆಲ್ಲರೂ ಏನು ಮಾಡಬೇಕು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ಪ್ಲೀಸ್ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ, ಹಾಗೆ ಮುಂದೆ ಬರೋ ನಮ್ಮ ಬೇಬಿ ಮೇಲೆ ಕೂಡ ಇರಬೇಕು. ಸೊ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಇದ್ದರೆ ಯಾವಾಗಲೂ ಕೂಡ ಆರೋಗ್ಯವಾಗಿ ನಾವು ಇದ್ದೇ ಇರ್ತೀವಿ. ಸೊ ಹಾಗೆ ಇವಾಗ ನನಗೆ ಎಷ್ಟು ಮಂತ್ ಆಗಿದೆ ಅಂತ ಅಂದರೆ 7 ಕಂಪ್ಲೀಟ್ ಆಗಿದೆ. 7 ಕಂಪ್ಲೀಟ್ ಆಗಿ 2 ಡೇಸ್ ಆಯಿತು. ಸಮ್ಟೈಮ್ಸು ಇವಾಗಲೂ ಕೂಡ ನನಗೆ ವಾಮಿಟ್ ಫೀಲ್ ಆಗ್ತಾ ಇರುತ್ತೆ. ಅಂದರೆ ಕೆಲವ್ರಿಗೆ ಇರೋದಿಲ್ಲ ಅಂತ ಹೇಳ್ತಾರೆ, ಬಟ್ ನಂಗೆ ಯಾವಾಗಾದರೂ ಸಮ್ಟೈಮ್ಸ್ ಹೊರಗಡೆ ಎಲ್ಲಾದರೂ ಹೋಗಿ ಬಂದಿದ್ದೀನಿ ಅಂದರೆ ವಾಮಿಟ್ ಫೀಲ್ ಆಗುತ್ತೆ ಇವಾಗಲೂ ಕೂಡ. ಹಾಗೆ ನಾನು ಆದರ್ಶ ಹಾಸ್ಪಿಟಲಲ್ಲಿ ತೋರಿಸ್ತಾ ಇರೋದು. ಏನಕ್ಕೆ ಅದೇ ಹಾಸ್ಪಿಟಲ್ನ ನಾನು ಚೂಸ್ ಮಾಡಿದ್ದು ಅಂತ ಅಂದರೆ, ನಾನು ಸ್ಟಾರ್ಟಿಂಗಿಂದನೂ ನಂದು PCOD ಎಲ್ಲ ಇತ್ತು ಅಲ್ವ. ಸೊ ಆವಾಗಿಂದನೂ ನಾನು ಅದೇ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದರಿಂದ ನನಗೆ ಅಲ್ಲಿ ಕಂಫರ್ಟ್ ಝೋನ್ ಫೀಲ್ ಆಯಿತು. ಅಂದರೆ ಡಾಕ್ಟರ್ಗೆ ನಮ್ಮ ಬಾಡಿ ಕಂಡೀಷನ್, ಹೆಲ್ತ್ ಕಂಡೀಷನ್ಸ್ ಎಲ್ಲವುದು ಗೊತ್ತಿರೋದ್ರಿಂದ ಸೊ ನನಗೆ ಬೆಟರ್ ಅಂತ ಅನ್ನಿಸ್ತು ಅಲ್ಲಿ. ಅದಕ್ಕಾಗಿ ನಾನು ಅದೇ ಹಾಸ್ಪಿಟಲ್ನ ಚೂಸ್ ಮಾಡಿದ್ದು. ಹಾಗೆ ಡೆಲಿವರಿ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ 18th ಇದೆ ಆ್ಯಂಡ್ ವೇರಿ ಆಗ್ತಾ ಇದೆ ಡೇಟ್ಸು. ಸ್ಟಾರ್ಟಿಂಗು ಸೆಪ್ಟೆಂಬರ್ 19th ಕೊಟ್ಟಿದ್ರು, 20 ಕೊಟ್ಟಿದ್ರು. ಸೊ ಇವಾಗ 18th ಕೊಟ್ಟಿದ್ದಾರೆ. ಈ ಸಲ ಸ್ಕ್ಯಾನಿಂಗ್ ಹೋದಾಗ ಯಾವ ಡೇಟ್ ಕೊಡ್ತಾರೋ ಗೊತ್ತಿಲ್ಲ. ಸೊ ವೇರಿ ಆಗ್ತಾ ಇದೆ, ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಇದೆ ಡೇಟ್ ಎಲ್ಲವುದೂ. ಸೊ ಆರಾಮಾಗಿದ್ದೀನಿ ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು. ನಾನು ಎಷ್ಟು ಮಂತ್ ಆಗಿದೆ ನನಗೆ ಅಂತ ಹೇಳಿಬಿಟ್ಟು ನಾನು ಶೇರ್ ಮಾಡೇ ಇರಲಿಲ್ಲ. ಸೊ ಅದಕ್ಕಾಗಿ ಇವತ್ತು ಹೇಳೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿದೆ. 7 ಕಂಪ್ಲೀಟ್ ಆಗಿ ಇವಾಗ 8 ರನ್ನಿಂಗ್ ಇದೆ. ಸೊ ವೇಟಿಂಗ್, ಬೇಬಿ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ಅರೆ ಇಬ್ಬರು ಕೂಡ. ಆ್ಯಂಡ್ ಇವಾಗ ತಾನೇ ಸ್ನಾನ ಮುಗಿಸಿದ್ದೀನಿ. ಸೊ ನಾನು ಸ್ವಲ್ಪ ಈವ್ನಿಂಗ್ ಟೈಮು ಸ್ನಾನ ಮಾಡೋದ್ರಿಂದ ಸ್ವಲ್ಪ ಇವತ್ತು ಲೇಟ್ ಆಯಿತು. ಸೊ ಸ್ನಾನ ಮಾಡೋದ್ರಿಂದ ನೈಟ್ ಟೈಮಲ್ಲಿ ಕೂದಲೇನಾದರೂ ಹಸಿ ಇತ್ತು ಅಂದರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ, ಮತ್ತು ನೆಗಡಿ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ನೆಗಡಿ ಕೆಮ್ಮು ಬರದೇ ಇರೋ ಥರ ನಾವು ನೋಡಿಕೊಂಡ್ರೆ ಬೆಟರ್ ಅಲ್ವಾ. ಅದಕ್ಕಾಗಿ ಫುಲ್ ಎಲ್ಲ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ. ಡ್ರೈ ಮಾಡ್ಕೊತಾ ಇದ್ದೆ. ನಾನು ಡ್ರೈಯರ್ ಯೂಸ್ ಮಾಡೋದಿಲ್ಲ, ಹಾಗೆ ನಾರ್ಮಲ್ ಆಗೇ ಡ್ರೈ ಮಾಡ್ಕೊಳ್ಳೋದು. ಸೊ ಆ್ಯಂಡ್ ಇದ್ರ ಜೊತೆ ಇನ್ನೊಂದು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ನಾನು ಒಂದು ಬ್ಲೌಸು ತೊಗೊಂಡಿದ್ದೆ, ತುಂಬ ದಿನ ಆಗಿತ್ತು. ಇದು ಆ್ಯಕ್ಚುಲಿ ಪೀಸ್ ತೊಗೊಂಡಿರೋದು, ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿದೆ ಅಲ್ವಾ ಇದು. ಸೊ ಪಾರ್ಟಿ ವೇರಿಗಂತೂ ಅಲ್ಟಿಮೇಟೆಡ್ ಆಗಿರುತ್ತೆ. ಬ್ಲ್ಯಾಕ್ ಕಲರ್ ತೊಗೊಂಡಿದ್ದು. ಬ್ಲ್ಯಾಕ್ ತೊಗೊಂಡ್ರೆ ನೀವು ಯಾವುದೇ ಪ್ಲೈನ್ ಸ್ಯಾರಿ ಕೂಡ ಹಾಕ್ಕೋಬೋದು, ಅಷ್ಟು ಲುಕ್ಕಾಗಿ ಕಾಣಿಸ್ತೀರಾ. ಆ್ಯಂಡ್ ನಾನು ಇದನ್ನು ಧರ್ಮಸ್ಥಳಕ್ಕೆ ಹೋಗಿದ್ದೆ, ಆವಾಗ ದೇವಸ್ಥಾನಕ್ಕೆ ಹೋದಾಗ ಹಾಕಿದ್ದೊಂದು ಫೋಟೋ ಇರಬೇಕನ್ಸುತ್ತೆ, ನಾನು ಶೇರ್ ಮಾಡ್ತೀನಿ ನೋಡಿ. ಪ್ಲೈನ್ ಸ್ಯಾರಿ ಇದನ್ನು ತೊಗೊಂಡಿದ್ದು ಹೀರಾ ಅಂತ
ಕಟ್ ಪೀಸ್ ಎಲ್ಲ ಸಿಗುತ್ತಲ್ವ, ಸೊ ಆ ಒಂದು ಸೆಂಟರಲ್ಲಿ ತೊಗೊಂಡಿದ್ದು ನಾನು. ಮ್ಯಾಚಿಂಗ್ ಸೆಂಟರಲ್ಲಿ ತೊಗೊಂಡಿದ್ದು, ಹೀರಾ ಮ್ಯಾಚಿಂಗ್ ಸೆಂಟರ್ ಅಂತ ಇದೆ, ತುಮಕೂರು ಬಾರ್ಲೈನ್ ರೋಡು, ಎಮ್ ಜಿ ರೋಡಲ್ಲಿದೆ. ಸೊ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಆ್ಯಂಡ್ ನೀವು ಲೆಹಂಗಾ ಮತ್ತು ಗೌನು, ಸೊ ಕ್ರಾಪ್ ಟಾಪ್ಸು ಆ್ಯಂಡ್ ಪ್ಲೇನ್ ಸ್ಯಾರೀಸು ಕೂಡ ಸಿಗುತ್ತೆ. ತುಂಬಾ ಕಡಿಮೆ ರೇಟಿಗೆಲ್ಲ ಸಿಗುತ್ತೆ. ನಿಮಗೆ 400 ರೂಪಾಯಿ 300 ರೂಪಾಯಿ ಈ ಥರದಕ್ಕೆಲ್ಲ ಪ್ಲೇನ್ ಸ್ಯಾರಿ ಸಿಗುತ್ತೆ. ಅದಕ್ಕೆ ನೀವು ಈ ಥರದ ಬ್ಲೌಸ್ಗಳನ್ನ ಮ್ಯಾಚ್ ಮಾಡ್ಕೋಬೋದು. ನಾನು ಬ್ಲ್ಯಾಕ್ ಏನಕ್ಕೆ ತೊಗೊಂಡಿದ್ದು ಅಂತ ಅಂದರೆ, ಒಂಥರ ಬೇರೆ ಯಾವುದಾದ್ರೂ ನಾನು ಪ್ಲೇನ್ ಸ್ಯಾರೀಸ್ನ ಏನಾದರೂ ತೊಗೊಂಡಿದ್ದೀನಿ ಅಂದರೆ ಈಗ ಚೆನ್ನಾಗಿ ಸೂಟ್ ಆಗ್ಬೋದು ಅನ್ನೋ ಕಾರಣಕ್ಕೆ ತೊಗೊಂಡೆ. ಬಟ್ ಆ ಸ್ಯಾರಿಗೆ ಹಾಕೊಂಡಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೋಸ್ಕರ ನಿಮಗೆ ಈ ವಿಷಯ ಹೇಳೋಣ. ಸೊ ಇನ್ ಕೇಸ್ ಯಾರಾದರೂ ತೊಗೊಬೇಕು ಅಂದರೆ ಪೀಸ್ನ ತೊಗೊಂಡ್ಬಿಟ್ಟು ನಾವು ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಲ್ವ, ಸೊ ಅವ್ರಿಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಶೇರ್ ಮಾಡಿದ್ದು. ಸೊ ಸಿಂಪಲ್ ಆಗೇನೆ ನಾವು ಫ್ರಂಟ್ ಬಂದುಬಿಟ್ಟು ಬೋಟ್ ನೆಕ್, ಸೊ ತುಂಬ ಸಿಂಪಲ್ ಆಗಿದೆ. ಆ್ಯಂಡ್ ಈ ಥರ ಸ್ಲೀವ್ ನಾನು ಯಾವತ್ತೂ ಅಂದರೆ ಹಾಫ್ ಸ್ಲೀವ್ ಯಾವತ್ತೂ ಬ್ಲೌಸ್ನ ಸ್ಟಿಚ್ ಮಾಡಿಸಿಲ್ಲ. ಸೊ ಫಸ್ಟ್ ಟೈಮ್ ಮಾಡಿಸಿದ್ದು, ಚೆನ್ನಾಗಿ ದಿನ ಆದಮೇಲೆ ಅಚ್ಚು ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಮೈಲ್ ಮಾಡ್ತಾ ಇರೋದು ನೋಡು. ಏನಿದೆ, ಏನು ತಿಂತಾ ಇರೋದು? ಏನದು? ಐಸ್ ಕ್ರೀಮು. ಕೊಡ್ತೀಯಾ ಎಲ್ರಿಗೂ ಐಸ್ ಕ್ರೀಮ್ನ? ಕೊಡ್ತೀಯಾ? ಕೊಡಲ್ವಾ ಐಸ್ ಕ್ರೀಮ್ ಯಾರಿಗೂ? ಕೊಡಲ್ವಾ? ನನೀಗ ಥ್ಯಾಂಕ್ ಯು. ಎಷ್ಟೊಂದು ಮಾತು ಕಲ್ತ್ಬಿಟ್ಟಿದ್ದಾನೆ, ಫುಲ್ ತರಲೆ ಆಗ್ಬಿಟ್ಟಿದ್ದಾನೆ. ಸಾರಿ ಏನು ಕೇಳೋದು ಅಚ್ಚು ನೀನು? ಸಾರಿ ಕೇಳಿದ. ಥ್ಯಾಂಕ್ ಯು ಹಂಗೆ ಹೇಳೋದು. 1 2 3 4 ಹೇಳಿ. 1 ಅವನು ABCD ಹೇಳಬೇಕಾದ್ರೆ 1 2 3 4 ಹೇಳ್ಬೇಕಾದ್ರೆ 1 ಬಿಡ್ತಾನೆ. ABCDಯಲ್ಲಿ ಏನ ಬಿಟ್ಬಿಟ್ಟು B ಇಂದ ಸ್ಟಾರ್ಟ್ ಮಾಡ್ತಾನೆ. ಸೂಪರ್ ಅಲ್ಲ? ನೀನು ತೆಗೆದ್ಬಿಟ್ಟು ತಿನ್ನೋದು ಕಲ್ತಿದ್ಯಾ? ಫುಲ್ ಐಸ್ ಕ್ರೀಮ್ ತಿಂದರೆ ಹಲ್ಲು ಏನಕ್ಕೆ ಬರುತ್ತೆ? ನಿಂದ ಹಲ್ಲು ತೋರಿಸು. ಹಲ್ಲು ತೋರಿಸು. ನೋಡು ಹಲ್ಲು ನೋಡು. ನಿನ್ನ ನೋಸ್ ಎಲ್ಲಿದೆ? ಹೆಡ್. ಮೂತಿ ನೋಡ್ಕೊ ನಿಂದು. ಇಲ್ಲಿಡಿಲಿ ನಿನ್ ಮೂತಿ ನೋಡ್ಕೊ. ಯಾರದು? ಗುಂಡ ಏನ್ ಅಂದಿದ್ದು ನಿಂಗೆ? ತರ್ಲೆ. ಗುಂಡ ಏನ್ ಅಂದಿದ್ದು? ಗುರ್ರನ್ನ ಏನಂದಿತ್ತು ಗುಂಡ ನಿಂಗೆ? ಅನ್ನ. ಎಲ್ಲೋಯ್ತು ಗುಂಡ? ಎಲ್ಲಿ? ಪಾಚಿ ಮಾಡಕ್ ಹೋಯ್ತಾ? ಅಮ್ಮ ಎಲ್ಲಿ? ಅಮ್ಮ ಎಲ್ಲಿ? ಫ್ರೆಂಡ್ಸ್, ಹಾಗೆ ನಾವು ತುಂಬ ಐಸ್ ಕ್ರೀಮ್ಸ್ ಎಲ್ಲ ಏನು ಕೊಡೋದಿಲ್ಲ ಹಚ್ಚಿಗೆ. ಬಟ್ ನಾವು ತಿಂದ್ಬಿಟ್ಟು ಅವನಿಗೂ ಸ್ವಲ್ಪ ಕೊಡ್ತೀವಿ. ಯಾಕಂದರೆ ಹಲ್ಲೆಲ್ಲ ಹಾಳಾಗಿಬಿಡುತ್ತಲ್ವ, ಹಠ ಮಾಡ್ತಾನೆ ಇಲ್ಲ ಅಂದರೆ. ಸೊ ನಾವು ತಿಂತಾಯಿದ್ರೆ ಅವನಿಗೂ ಸ್ವಲ್ಪ ಕೊಡಲೇಬೇಕು. ಹಾಗೆಯೇ ತುಂಬ ದಿನ ಆದಮೇಲೆ ಅಚ್ಚು ಜೊತೆ ವಿಡಿಯೋ ಮಾಡಿದ್ದು. ಹಾಗೆ ಅವನ ಜೊತೆ ಕೂಡ ಕ್ಯೂಟಾಗಿ ಮಾತಾಡಿಕೊಂಡು ವಿಡಿಯೋ ಮಾಡಿದ್ದು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆದರೂ ಕೂಡ ಎಷ್ಟೊಂದು ಕ್ಲಿಪ್ಪಿಂಗ್ಸ್ನ ನಾನೆಲ್ಲನೂ ಕಟ್ ಮಾಡಿದ್ದೀನಿ. ತುಂಬ ಲಾಂಗ್ ಆಗುತ್ತಲ್ವ, ಅದಕ್ಕಾಗಿ. ಬಾಯ್ ಮಾಡು. ಬಾಯ್ ಫ್ರೆಂಡ್ಸ್. ಆ್ಯಕ್ಚುಲಿ ಕೆಲವೊಂದು ವೀಡಿಯೋಸ್ ಎಲ್ಲವುದು ಡಿಲೀಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕಾಗಿ ನಾನು ಎಲ್ಲ ಕ್ಲಿಪ್ಪಿಂಗ್ಸ್ನೂ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಗುರು ಪೌರ್ಣಮಿ ದಿನ ಸಾಯಿಬಾಬಾ ಮಂದಿರಕ್ಕೆ ಹೋಗಿದ್ವಿ. ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಹಾಗೆ ತುಂಬ ಚೆನ್ನಾಗಿ ಸೆಟಪ್ ಕೂಡ ಮಾಡಿದರು ಗೊತ್ತಾ. ಕೆಲವೊಂದು ಲೈಟಿಂಗ್ಸ್ ಹಾಕಿದ್ರು ಫೋಟೋ ತೆಕ್ಕೊಳ್ಳೋರಿಗೆ ಅಂತ ಹೇಳಿಬಿಟ್ಟು. ಹಾಗೆ ಒಳಗಡೆ ಅಂತೂ ತುಂಬಾ ಚೆನ್ನಾಗಿ ಮಂದಿರದಲ್ಲಿ ಮಾಡಿದರು. ಅಲಂಕಾರ ಹೂವಿನಲ್ಲೇ ಕಂಪ್ಲೀಟ್ ಫ್ಲವರಲ್ಲಿ ಡೆಕೋರೇಷನ್ ಮಾಡಿದರು. ಸೊ ಆ ಒಂದು ಕ್ರೌಡಲ್ಲಿ ತುಂಬ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ ನಾನು ಯಾವ ಕಂಡೀಷನಲ್ಲಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಎಷ್ಟಾಗುತ್ತೋ ಅಷ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹರಿಗೆ ಹೇಳಿದೆ. ಸೊ ಹರಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದಾನೆ. ನನಗಂತೂ ತುಂಬಾ ಇಷ್ಟ ಆಯಿತು ಅಲಂಕಾರ. ಸೊ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿಬಿಟ್ಟು ಹರಿಗೆ ಹೇಳಿದೆ. ಸೊ ಅವ್ನು ವಿಡಿಯೋ ಮಾಡಿದ್ದಾನೆ. ಚೆನ್ನಾಗಿದೆ ಅಲ್ವಾ? ಸೊ ಎಲ್ಲರಿಗೂ ಕೂಡ
ನಮ್ಮ ಸಾಯಿಬಾಬಾ ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ನಾನಂತೂ ಎಲ್ರಿಗೂ ಬ್ಲೆಸ್ ಮಾಡ್ತೀನಿ. ಸೊ ನೀವು ಕೂಡ ಅಷ್ಟೇ ಚೆನ್ನಾಗಿ ಎಲ್ಲರ ಜೊತೆ ಖುಷಿಯಾಗಿರಿ ಆಯಿತಾ. ಹಾಗೆ ತುಂಬಾ ಕ್ರೌಡ್ ಇತ್ತು. ಆ್ಯಂಡ್ ಕೆಲವೊಂದು ಕಡೆ ಎಲ್ಲನೂ ಸಂಗೀತದ್ದು, ಸೊ ಇನ್ನು ಕೆಲವೊಂದು ಆ್ಯಕ್ಟಿವಿಟೀಸು ಆ್ಯಂಡು ಎಲ್ಲ ಚೆನ್ನಾಗಿ ಒಂಥರ ಚೆನ್ನಾಗಿ ರೆಡಿ ಮಾಡಿದರು. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಔಟ್ಸೈಡಿಂದ ನೋಡ್ತಾ ಇದ್ರಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಇವತ್ತಿನ ವಿಡಿಯೋ ಸಿಂಪಲ್ ಆಗಿದೆ ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.